Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಅಚ್ಚರಿಗಳು ಕೂಡ ಹೊರಗಡೆ ಬರ್ತಾ ಇದೆ. ಇದರ ಜೊತೆಗೆ ಸಾಕಷ್ಟು ಮಾಹಿತಿಗಳು ಹೊಸ ತಿರುವು ಕೂಡ ಆಗ್ತಾ ಇದೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಅಚ್ಚರಿ ಮೂಡಿಸಿದಂಥ SIT ನಡೆ, ಯಾಕೆಂದರೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ಫ್ಯಾಕ್ಟ್ ಪ್ರಕರಣಕ್ಕೆ ಹೊಸ ಹೆಸರನ್ನ ಸೇರಿಸಿದ್ದಾರೆ. 6 ಮತ್ತು 7ನೇ ಆರೋಪಿಗಳಾಗಿ ಚೇತನ್ ಮತ್ತು ಲಿಖಿತ್ ಅವರನ್ನು ಬಂಧನ ಮಾಡಲಾಗಿದೆ. ಅವರ ಹೆಸರನ್ನು ಕೂಡ ಸೇರಿಸಲಾಗಿದೆ. ಹಾಸನದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ. ಇಲ್ಲಿಯ ತನಕ ಬಂಧನವಾಗದ ಮೊದಲ 5 ಆರೋಪಿಗಳು ಕಾಂಗ್ರೆಸ್ ಕಾರ್ಯಕರ್ತರಾದ ನವೀನ್ ಗೌಡ ಹಾಗೂ ಚೇತನ್, ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಬಂಧಿಸಿದಂಥ SIT ಅಧಿಕಾರಿಗಳು. ಪುಟ್ಟಿ ಅಲಿಯಾಸ್ ಪುಟ್ಟರಾಜು Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬಂಧಿಸಿದ SIT ಅಧಿಕಾರಿಗಳು. ಇನ್ಫ್ಯಾಕ್ಟ್ ಇದರಲ್ಲಿ ಹೊಸ ಹೆಸರುಗಳನ್ನ ಸೇರ್ಪಡೆ ಆಗಿದೆ. ಪೆನ್ ಡ್ರೈವ್ ಕೇಸ್ನ ಮೂಲ ವ್ಯಕ್ತಿಯನ್ನ ವಶಕ್ಕೆ ಪಡೆಯದ SIT ಅಧಿಕಾರಿಗಳು. ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ವಶಕ್ಕೆ ಪಡೆಯದ SIT ಅಧಿಕಾರಿಗಳು. ಇಲ್ಲಿ ತನಕ ಬಂಧನವಾಗದ ಮೊದಲ 5 ಹೆಸರುಗಳು. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರ ನವೀನ್ ಗೌಡ ಮತ್ತು ಇನ್ನಿತರ ಯಾರಿದ್ದಾರೆ ಅವ್ರು ಯಾರನ್ನು ಕೂಡ ವಶಕ್ಕೆ ಪಡೆದಿಲ್ಲ. ಇದೇ ಪ್ರಕರಣದಲ್ಲಿ ಆರೋಪಿತರಾಗಿರುವಂಥ ಪ್ರೀತಮ್ ಆಪ್ತ ಶರತ್. ಹೀಗಾಗಿ ಸಹಜವಾಗಿಯೇ ಹೊಸ ಅಚ್ಚರಿಗಳು ಕೂಡ ಎದುರಾಗ್ತಾ ಇದೆ. ಹೊಸ ಹೆಸರುಗಳನ್ನು ಕೂಡ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೇರ್ಪಡೆ ಮಾಡಲಿದೆ. ಕೇಸ್ಗೆ 2 ಹೆಸರನ್ನು ಸೇರಿಸಿ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ವಿಚಾರದಲ್ಲಿ ಪ್ರಕರಣಕ್ಕೆ ಹೊಸ ಹೆಸರು ಸೇರಿಸಿ 2ರನ್ನು ಬಂಧಿಸಿರುವಂಥ SIT ಅಧಿಕಾರಿಗಳು. 6 ಹಾಗೂ 7ನೇ ಆರೋಪಿಗಳಾಗಿ ಚೇತನ್ ಮತ್ತು ಲಿಖಿತ್ ಅವರನ್ನು ಬಂಧನ ಮಾಡಲಾಗಿದೆ. ಹಾಸನದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ. ಇಲ್ಲಿಯ ತನಕ ಬಂಧನವಾಗದಂಥ ಮೊದಲ 5 ಆರೋಪಿಗಳು. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಕೂಡ ಇದೆ, ಅದನ್ನು ಕೂಡ ನೋಡೋಣ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೂಡ ಬರ್ತಾ ಇದೆ. ಬೇಲ್ ಸಿಕ್ಕು 3 ದಿನ ಆಗಿ ಇನ್ನೂ ಪತ್ನಿ ಭೇಟಿಯಾಗಲಿಲ್ಲ ರೇವಣ್ಣ. ಜೈಲಿಂದ ಬಂದ ಮೇಲೆ ಬೆಂಗಳೂರು ನಿವಾಸದಲ್ಲೇ ವಾಸ. ಇನ್ಫ್ಯಾಕ್ಟ್ 3 ದಿನಗಳ ಬಳಿಕ ಕೂಡ ಇನ್ನೂ ಪತ್ನಿ ಭೇಟಿಯಾಗಿಲ್ಲ. ಪದ್ಮನಾಭನಗರ ನಿವಾಸದಲ್ಲಿರುವಂಥ ಶಾಸಕ ರೇವಣ್ಣ ಅವ್ರ ಪತ್ನಿ ಭವಾನಿ ಅವರನ್ನು ಇನ್ನೂ ಮೀಟ್ ಆಗಿಲ್ಲ. ಬೆಂಗಳೂರಿನ ದೇವಾಲಯಗಳಿಗೆ ಭೇಟಿ ನೀಡ್ತಾ ಇರುವಂಥ ರೇವಣ್ಣ ಬೆಂಗಳೂರಿನ ವಿವಿಧ ದೇವಾಲಯಗಳಿಗೆ ಹೋಗ್ತಾ ಇದ್ದಾರೆ. ಸದ್ಯ ಮೈಸೂರು ಜಿಲ್ಲೆ ಸಾಲಿಗ್ರಾಮದಲ್ಲಿರುವಂಥ ಪತ್ನಿ ಭವಾನಿ. ಹೀಗಾಗಿ ಅವರನ್ನು ಭೇಟಿಯಾಗೋದಕ್ಕೆ ಸಾಧ್ಯ ಆಗಿಲ್ಲ. ಹೊಳೆ ನರಸೀಪುರಕ್ಕೆ ಬಂದು ಹೋಗ್ತಾ ಇರುವಂಥ ಭವಾನಿ ರೇವಣ್ಣ ಅಲ್ಲಿ ಸ್ಥಳೀಯವಾಗಿ ಬಂದು ಹೋಗ್ತಾ ಇದ್ದಾರೆ. ಸದ್ಯ ಏಕಾಂಗಿಯಾಗಿರುವಂಥ ರೇವಣ್ಣ ಪತ್ನಿ ಭವಾನಿ. ಒಟ್ಟಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದರೆ ಸಾಕಷ್ಟು ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಇನ್ನು ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರಿಗೆ ವಿಚಾರಣೆ ಆಗುವಂಥ ನೋಟಿಸ್ ಕೂಡ ನೀಡಲಾಗಿದೆ. ಈ ಪ್ರಕರಣ ಯಾವ್ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ನೋಡಬೇಕಾಗತ್ತೆ. ಒಂದು ಕಡೆಗೆ ರೇವಣ್ಣ ಅವರಿಗಾಗಲೇ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ತೆರಳಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಭವಾನಿ ರೇವಣ್ಣ ಅವರು ಅವರ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಾಗಿ ಅವರು ಬೇರೆ ಕಾರಣಗಳಿಂದ ಭೇಟಿಯಾಗೋದಕ್ಕೆ ಸಾಧ್ಯವಾಗಲಿದೆ. ಇದರ ಜೊತೆಗೆ SIT ಅಧಿಕಾರಿಗಳು ಸಹ ಈಗ ಅವರಿಗೆ ಅಂದರೆ ಭವಾನಿ ರೇವಣ್ಣ ಅವರಿಗೆ ನೋಟಿಸನ್ನು ಕಿಡ್ನ್ಯಾಪ್ ಪ್ರಕರಣದಲ್ಲಿ ಕೊಟ್ಟಿದ್ದಾರೆ. ಏನಾಗುತ್ತೆ ಮುಂದೆ ಅದೆಲ್ಲ ಕೂಡ ನೋಡಬೇಕಾಗತ್ತೆ. ಈ ಬಗ್ಗೆ ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಮಂಜುನಾಥ್, ಎಲ್ಲ ಪ್ರಕರಣಗಳಲ್ಲಿ ಒಂದು ಈಗಾಗಲೇ SIT ತನಿಖೆ ಆಗ್ತಾ ಇದೆ. SIT ತನಿಖೆಯಲ್ಲಿ 6 ಮತ್ತು 7ನೇ ಆರೋಪಿಯಾಗಿ ಈಗಾಗಲೇ ಪ್ರೀತಮ್ ಗೌಡ ಅವರ ಆಪ್ತರನ್ನು ಇದಕ್ಕೆ ಸೇರ್ಪಡೆ ಮಾಡಿರೋದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ? ಮತ್ತೊಂದು ಅಚ್ಚರಿಯ ಸಂಗತಿ ಅಂದರೆ ಈಗಾಗಲೇ ಭವಾನಿ ರೇವಣ್ಣ ಅವರನ್ನು ಸಹಜವಾಗಿಯೇ ಪತಿ ಪತ್ನಿಯಾಗಿರುವಂಥ ರೇವಣ್ಣ ಮತ್ತು ಭವಾನಿ ರೇವಣ್ಣ ಒಂದೇ ಮನೆಯಲ್ಲಿ ಇರ್ತಾರೆ. ಬಟ್ ಬೇರೆ ಕಾರಣಗಳಿಗೆ ಈಗ ಭೇಟಿ ಸಾಧ್ಯವಾಗ್ತಾ ಇಲ್ಲ. ಇದರ ಹಿಂದೆ ಇರುವಂಥ ಲೆಕ್ಕಾಚಾರಗಳೇನು? ಹೊಸ ರಾಜಕೀಯವಾಗಿ ಏನಾದ್ರು ಚರ್ಚೆ ಆಗ್ತಾ ಇದೆ ಸ್ಥಳೀಯವಾಗಿ? ಪ್ರಮೋದ್, ಬಹಳ ಪ್ರಮುಖವಾಗಿ ಏನು ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದ್ದಂಥ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ SIT ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. 2 ದಿನಗಳ ಹಿಂದೆ ಇಡೀ ಜಿಲ್ಲೆಯಲ್ಲಿ ಸುಮಾರು 18ಕ್ಕೂ ಹೆಚ್ಚು ಕಡೆಗಳ ದಾಳಿ ಮಾಡಿ ದೊಡ್ಡ ರೀತಿಯ ತಲಾಶನ್ನು ನಡೆಸಲಾಗಿದೆ. ಅಂದರೆ ಯಾರು ಪೆನ್ ಡ್ರೈವನ್ನು ವೈರಲ್ ಮಾಡಿದ್ರು ಅಥವಾ ಆ ವಿಡಿಯೋಗಳನ್ನು ಹೇಗೆ ಇಡೀ ಜಿಲ್ಲೆಯಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ವೈರಲ್ ಆಯಿತು ಅಂತಕ್ಕಂಥ ಸಂಬಂಧಪಟ್ಟಾಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಾಸನದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಏಪ್ರಿಲ್ 23ನೇ ತಾರೀಕು ಒಂದು ಪ್ರಕರಣ ದಾಖಲಾಗುತ್ತೆ. ನವೀನ್ ಗೌಡ ಅಂಡ್ ಅದರ್ಸ್ ಅಂತೇಳಿ JDS ಕೊಟ್ಟಿದ್ದ ದೂರನ್ನ ಆಧರಿಸಿ ಪ್ರಕರಣ ದಾಖಲಾಗುತ್ತೆ. ಅದೇ ಪ್ರಕರಣದಲ್ಲಿ ನವೀನ್ ಗೌಡ ಜೊತೆಗೆ ಚೇತನ್, ಹಾಗೆ ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಹಾಗೆ ಕಾರ್ತಿಕ್ ಮತ್ತೆ ಪ್ರೀತಮ್ ಗೌಡರ ಅತ್ಯಾಪ್ತ ಆಗಿರ್ತಕ್ಕಂಥ ಶರತ್ ಅವರ ಹೆಸರುಗಳು ಕೂಡ ಆ್ಯಡ್ ಆಗುತ್ತೆ. ಒಟ್ಟು 5 ಜನರ ಮೇಲೆ FIR ದಾಖಲಾಗುತ್ತೆ. ಬಹುತೇಕ ಅದರಲ್ಲಿ 4 ಜನರ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಹಾಸನದ ಕೋರ್ಟ್ನಲ್ಲಿ ವಜಾ ಆಗಿದೆ.
ಹಾಗಾಗಿ ಸಹಜವಾಗಿ ಅದು ನಿರೀಕ್ಷಿತ ಆಗುತ್ತೆ. ಜಾಮೀನು ಅರ್ಜಿ ವಜಾ ಆದಮೇಲೆ ಅವರು ಬಂಧನ ಆಗಬೇಕಾಗಿತ್ತು ಅಂತೇಳಿ ಮತ್ತೆ ಈ 5 ಜನರ ಮನೆಗಳ ಮೇಲೆ ಕಚೇರಿಗಳ ಮೇಲೆ ದಾಳಿಯನ್ನು ಕೂಡ ಮಾಡಿ SIT ಸಾಕಷ್ಟು ಪರಿಶೀಲನೆ ಕೂಡ ನಡೆಸಿದೆ. ಕೆಲವೊಂದಷ್ಟು ಮಾಹಿತಿ ಕೂಡ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗ್ತದೆ. ಇಷ್ಟಿದ್ರೂ ಕೂಡ ಈ ಪ್ರಕರಣದಲ್ಲಿ 6 ಮತ್ತು 7ನೇ ಆರೋಪಿಯಾಗಿ ಇನ್ನೊಬ್ಬ ಚೇತನ್ ಅಂದ್ರೆ ಯಲಗುಂದ ಗ್ರಾಮದ ಚೇತನ್ ಮತ್ತೆ ಪ್ರೀತಮ್ ಗೌಡರ ಆಪ್ತ ಆಗಿರ್ತಕ್ಕಂಥ ಲಿಖಿತ್ ಗೌಡ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಅವನಿಗೆ ನ್ಯಾಯಾಂಗ ಬಂಧನ ಕೂಡ ಕೊಡಲಾಗಿದೆ. ಅಂದ್ರೆ ಈ ಪ್ರಕರಣದಲ್ಲಿ 6 ಮತ್ತು 7ನೇ ಆರೋಪಿಗಳ ಬಂಧನ ಆಗುತ್ತೆ. 1 to 5 ಅಂದ್ರೆ ಯಾರು ನವೀನ್ ಗೌಡ ಇದ್ದಾರೆ, ಯಾರು ಮತ್ತೊಬ್ಬ ಚೇತನ್ ಇದ್ದಾರೆ, ಅಥವಾ ಪುಟ್ಟಿ ಅಲಿಯಾಸ್ ಪುಟ್ಟರಾಜ್ ಇದ್ದಾರೆ, ಮತ್ತೆ ಕಾರ್ತಿಕ್ ಇದ್ದಾರೆ. ಇವರ ಬಂಧನ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಈಗ ಸಹಜವಾಗಿ ಮೂಡ್ತದೆ. ಯಾಕೆಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಫಸ್ಟ್ FIR ಆಗಿದ್ದಂಥದ್ದು ಅವ್ರ ಮೇಲೆ, ಮತ್ತೆ ಈ ಪೆನ್ ಡ್ರೈವ್ ಅನ್ನ ಹೊಂದಿದಂಥ ಮೂಲ ವ್ಯಕ್ತಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಅನ್ನ ಗುರುತಿಸಲಾಗುತ್ತೆ. ಅಂದ್ರೆ ಅವರೇ ಹೇಳ್ತಾರೆ, ನನ್ನ ಹತ್ರ ಪೆನ್ ಡ್ರೈವ್ ಇತ್ತು, ಅದನ್ನ ಮೊದಲು ನಾನು ದೇವರಾಜ ಗೌಡ ಕೊಟ್ಟ ಅಂತ ಹೇಳ್ತಾರೆ. ದೇವರಾಜ ಗೌಡರು ಅವ್ರ ಮೇಲೆ ಅಲಿಗೇಷನ್ ಮಾಡ್ತಾರೆ, ನನಗೆ ಕೊಡೋಕೆ ಮೊದಲು ಅದನ್ನ ಏನೋ ಕಾಂಗ್ರೆಸ್ ಮುಖಂಡರುಗಳಿಗೆ ಕೊಟ್ಟಿದ್ದ ಅಂತೇಳಿ. ಸೊ ಇದೆಲ್ಲವೂ ಇರುವಾಗ ಸಹಜವಾಗಿ SITಯ ನಡೆ ಎಲ್ಲೋ ಒಂದ್ ಕಡೆ ಪ್ರಶ್ನೆಗೆ ಕಾರಣ ಆಗ್ತಾ ಇದೆ. ಹಾಗಾಗೇನೆ ಇವರ ಬಂಧನ ಯಾಕಿಲ್ಲ, ಅವ್ರ ಮನೆಗಳ ಮೇಲೆ ದಾಳಿ ಆದ್ರೂ ಕೂಡ ಯಾಕೆ ಅವರ ಬಂಧನ ಆಗ್ತಾ ಇಲ್ಲ, ಅವ್ರು ಸಿಗ್ತಾ ಇಲ್ವಾ, ಅಥವಾ ಇವ್ರ ಸಂಪರ್ಕಕ್ಕಿಲ್ವಾ ಅವರು, ಅಥವಾ ಅವ್ರನ್ನ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ಅಥವಾ ಅವ್ರೇನಾದ್ರು ಜಿಲ್ಲೆ ಬಿಟ್ಟು ಹೋಗಿದ್ರೆ ಅಥವಾ ರಾಜ್ಯ ಬಿಟ್ಟು ಹೋಗಿದ್ರೆ, ಎಲ್ಲೋ ಪ್ರಶ್ನೆಗಳು ಸಹಜವಾಗಿದೆ. ಹಾಗಾಗೇನೆ ಯಾವಾಗ ಅವರ ಬಂಧನ ಆಗುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನ JDS ಮುಖಂಡರುಗಳು ಮಾಡ್ತಿದ್ರು. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ರೇವಣ್ಣ ಅವರು 4 ದಿನ SIT ಕಸ್ಟಡಿ, ಮತ್ತೊಂದು ಕಡೆ 6 ದಿನ ಜೈಲಲ್ಲಿ ಇದ್ದು ರೇವಣ್ಣ ಬಿಡುಗಡೆ ಆಗಿದ್ದಾರೆ. ಅವ್ರು ನಿನ್ನೆ ಹಾಸನಕ್ಕೆ ಬರಬೇಕು ಅಂತಿತ್ತು, ಅವರು ಬೇರೆ ಬೇರೆ ಕಾರಣಗಳಿಂದ ಹಾಸನಕ್ಕೆ ಬಂದಿಲ್ಲ. ಅದು ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಭವಾನಿ ರೇವಣ್ಣ ಅವರು ಜೈಲಲ್ಲಿ ಇದ್ದಾಗಲೂ ಕೂಡ ಭೇಟಿ ಮಾಡಲಿಲ್ಲ. ಹಾಗೇನೆ ಅವ್ರು ಬಿಡುಗಡೆ ಆದ ನಂತರ ಕೂಡ ಭೇಟಿ ಆಗಿಲ್ಲ ಅಂತಕ್ಕಂಥ ಪ್ರಶ್ನೆ ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತದೆ. ಭವಾನಿ ರೇವಣ್ಣ ಅವರು ಕೂಡ SIT ನೋಟಿಸ್ ಕೊಟ್ಟಿದೆ. ಅಕಸ್ಮಾತ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋದ್ರೆ SIT ವಿಚಾರಣೆ ಕೂಡ ಹಾಜರಾಗಬೇಕಾಗಬಹುದು ಅಂತಕ್ಕಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳು ಇರ್ಬೋದು. ಆದರೆ ಯಾಕೆ ಅವರು ಭೇಟಿ ಆಗ್ತಿಲ್ಲ ಅಂತಕ್ಕಂಥ ಪ್ರಶ್ನೆ ಕೂಡ ಸಹಜವಾಗಿದೆ. ಪ್ರಮೋದ್, ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅಮ್ಮನ ಮುದ್ದಿನ ಮಗ. ಪ್ರಜ್ವಲ್ ರೇವಣ್ಣ ಅವರು ಏನಂದ್ರೆ ಅಮ್ಮನ ಜೊತೆಗೆ ಹೆಚ್ಚಿರ್ತಾ ಇದ್ರು. ಹಾಗೇನೆ ಸಹಜವಾಗಿ ಕುಟುಂಬದಲ್ಲೂ ಕೂಡ ಒಂದು ರೀತಿ ಅಸಮಾಧಾನ ಇರ್ಬೋದು. ಅಂದ್ರೆ ಭವಾನಿ ಅವರು ಪ್ರಜ್ವಲ್ ರೇವಣ್ಣ ಅವರ ಕಂಪ್ಲೀಟ್ ಬೆಳವಣಿಗೆಯನ್ನು ಗಮನಿಸ್ತಿಲ್ವಾ, ಅಥವಾ ಅವ್ರಿಗೆ ಅವ್ರದ್ದು ದಾರಿ ತಪ್ಪಿದ್ರೆ ಅಂತ ಗೊತ್ತಾದಾಗ ಅವ್ರಿಗೆ ತಿದ್ದಿ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ವಾ? ಅಂದ್ರೆ ರೇವಣ್ಣ ಅವರು ಸಹಜವಾಗಿ ರಾಜಕೀಯ ಚಟುವಟಿಕೆಗಳಲ್ಲಿ ಬಿಸಿ ಆಗಿರ್ತಿದ್ರು. ಹಾಗಾಗಿ ಸಹಜವಾಗಿ ಒಂದಷ್ಟು ಅಸಮಾಧಾನ ಇರ್ಬೋದು ಅಂತಕ್ಕಂಥ ಚರ್ಚೆ ಕೂಡ ನಡೀತಾ ಇದೆ. ಪ್ರಮೋದ್, ಥ್ಯಾಂಕ್ ಯು ಮಂಜುನಾಥ್ ಎಲ್ಲ ಮಾಹಿತಿಗಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.